ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆಮ್ಮ. ತುಂಬ ಚೆನ್ನಾಗಿದೆ. ಇವತ್ತು ಏನು ಫುಡ್ಡಿಂದ ಎಫೆಕ್ಟ್ ಆಗ್ತಾ ಇದೆ, ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಕಾಯಿಲೆಗಳೇನು ಬರ್ತಾ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಚಿತ್ರ. ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ಫೈಟ್ ತುಂಬ ಚೆನ್ನಾಗಿದೆ, ಎಮೋಷನ್ನು ತುಂಬ ಕ್ಯಾಚ್ ಮಾಡಿದ್ದಾರೆ. ಮೊದಲೇ ತಾಂತ್ರಿಕ ಬ್ರಹ್ಮ ಅಂತ ದಿನಕರ್ ಸರ್ಗೆ ಯಾವುದನ್ನು ಏನು ಜನಗಳಿಗೇನು ಕೊಡಬೇಕು ಅಂತ ಹೇಳ್ಕೊಂಡು ಕೊಡುವಂಥದ್ದೇನಿಲ್ಲ. ತುಂಬ ಚೆನ್ನಾಗಿ ರೀಚ್ ಮಾಡಿದ್ದಾರೆ. ತುಂಬ ಒಳ್ಳೆ ಭವಿಷ್ಯ ಇದೆ. ಇವತ್ತು ಸ್ವಲ್ಪ ಪಬ್ಲಿಸಿಟಿ ಕಮ್ಮಿ ಆಗಿರ್ಬೋದು. ಏನು ನೋಡಿದ್ದಾರೆ ಅವರು 100 ಜನ ಕೇಳ್ತಾರೆ. ಇನ್ನು ಮುಂದಕ್ಕೆ ಹೌಸ್ಫುಲ್ ಖಂಡಿತ ಚೆನ್ನಾಗಿ ಓಡುತ್ತೆ. ಎಲ್ಲ ಮೀಡಿಯಾದವ್ರು ಇದ್ದೀರಾ, ಒಂದೇ ಒಂದು ಬಕೆಟ್ ಮೀಡಿಯಾ ದಯವಿಟ್ಟು ಇದನ್ನ ಮೂವಿ ಹೆಸರು ಕೆಡಿಸ್ತಾ ಇದೆ. ದಯವಿಟ್ಟು ಅದನ್ನು ತಿದ್ಕೊಳ್ಳಿ. ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರ ವಿಚಾರಗಳನ್ನ ಇಲ್ಲಿವರೆಗೂ ನೀನು ಫಾಲೋ ಮಾತಾಡಿದ್ದು ಸಾಕು. ನೆನ್ನೆಯಿಂದ ನೋಡ್ತಾ ಇದ್ದೀವಿ. ಯಶ್ ಅವ್ರ ಫ್ಯಾನ್ಗಳು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಶ್ ಅವರು ಟ್ಯಾಂಕ್ ಕೊಡೋಕೆ ತೆಗ್ದಿರೋ ಸಿನಿಮಾ ಅಲ್ಲ ಇದು ದಿನಕರ್ ಅವರ ಒಂದು ಡೈರೆಕ್ಷನ್ಗೆ ಅವರೊಂದು ಹೆಸ್ರಿಗೆ ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ಹೀರೋಗೆ ಟ್ಯಾಂಕ್ ಕೊಡೋ ಅಂಥದ್ದಲ್ಲ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು, ನಾವು ಯಾವ ಹೀರೋ ಬಗ್ಗೆನೂ ಮಾತಾಡಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಅರಿವು ಮೂಡಿಸುವಂಥ ಒಂದು ಸಿನಿಮಾ. ಇವತ್ತಿನ ಒಂದು ಫುಡ್ ಬಗ್ಗೆ ಎಲ್ಲ ಕೆಮಿಕಲ್ಲು, ಒಂದು ಚಿಕ್ಕ ಮಕ್ಕಳೆಲ್ಲ ಬೇಗ ಮೆಚೂರ್ಡ್ ಆಗುವಂಥದ್ದು, ಕ್ಯಾನ್ಸರ್ ಬರೋವಂಥದ್ದು, ಕಾಟೇರದಲ್ಲಿ ಹೇಗೆ ಇದನ್ನು ಮಾಡಿದ್ರು, ಯಜಮಾನದಲ್ಲಿ ಹೇಗೆ ಗಾಣದ ಬಗ್ಗೆ ಹೇಳಿದ್ರು, ಇದರಲ್ಲಿ ಫುಡ್ ಬಗ್ಗೆ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಡಿ ಬಾಸ್. ಡ್ಯಾನ್ಸಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ದಿನಕರ್ ಸರ್ ಅಂತೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪಿಕ್ಚರ್. ನೋಡ್ರಿ, ದಿನಕರ್ ಅವರು ತುಂಬ ಲೇಟ್ ಆದ್ರೂ ಒಳ್ಳೆ ಮೂವಿ ಮಾಡಿದರೆ. 4-5 ವರ್ಷ ಆದ್ರೂ ಇನ್ನೊಂದೇನಪ್ಪ ಅಂತಂದರೆ ಒಳ್ಳೆ ಕಂಟೆಂಟ್ ಇದೆ ಮೂವಿ ಮಾತ್ರ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಇನ್ನೂ ಹೇಳ್ಕೋಬೇಕಂತಂದರೆ ಸೆಕೆಂಡ್ ಹಾಫಲ್ಲಿರೋ ಕಂಟೆಂಟ್ ಮಾತ್ರ ತುಂಬ ಇಷ್ಟ ಆಯಿತು. ಮೂವಿ ಇನ್ನೂ ಜಾಸ್ತಿ ಹಿಟ್ ಆಗೋ ಕಾರಣ ಸೆಕೆಂಡ್ ಹಾಫು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಸೂಪರ್ ಚೆನ್ನಾಗಿ ಇಷ್ಟ ಆಯಿತು. ಚೆನ್ನಾಗಿದೆ ಬ್ರೋ. ವಿರಾಟ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ದಿನಕರ್ ತೂಗುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವಾಗ ಸಾರಥಿ ಫಿಲಮಲ್ಲಿ ತುಂಬ ಚೆನ್ನಾಗಿ ಬಂದಿದ್ದರು. ಮತ್ತು ಇವಾಗ ಸೆಕೆಂಡ್ ಫಿಲಮ್ ಅವ್ರು ಸರ್ದು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಇದು ಫ್ಯಾಮಿಲಿ ಫಿಲಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ. ನೆನ್ನೆ ನಮ್ಮ ತಾಯಿಯವ್ರಿಗೆಲ್ಲ ಓರಿಯನ್ ಮಾಲಲ್ಲಿ ಟಿಕೆಟ್ ಕೊಟ್ಟಿದ್ರು. ಸೊ ನಮ್ಮ ತಾಯಿಯೆಲ್ಲ ಫಸ್ಟ್ ವಿಚಾರಣೆ ಮಾಡ್ಕೊಂಡ್ಬಂದು ಚೆನ್ನಾಗಿದೆ ಅಂತ ಹೇಳಿರೋದಕ್ಕೆ ಸೊ ನಾವಿವತ್ತು ಬಂದಿದ್ದೀವಿ. ಇವತ್ತು ಫಿಲಮ್ ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿದೆ. ಹೋಗಿ ದಯವಿಟ್ಟು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು. ಸೂಪರ್ ಮೂವಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕನ್ನಡಿಗರ ಮೂವಿ ಇದೆ, ಮೂವಿ ಚೆನ್ನಾಗಿದೆ. ಎಲ್ಲದಕ್ಕಿಂತ ಕನ್ನಡ ಮೂವಿಗಳನ್ನು ನೋಡಿ, ಬೇರೆ ಮೂವಿಗಳನ್ನು ಬಿಟ್ಟು ಕನ್ನಡ ಮೂವಿಗಳನ್ನು ಸ್ವಲ್ಪ ನೋಡಿ. ಕರ್ನಾಟಕ ನಮ್ಮದಿದೆ. ಕನ್ನಡ ಮೂವಿಗಳನ್ನು ನಾವು ನೋಡಿಲ್ಲ ಅಂತಂದ್ರೆ ನಮ್ಮನ್ನು ಯಾರು ಬೆಳೆಸೋಕ್ಕಾಗುತ್ತೇಳಿ? ಕನ್ನಡಿಗರೇ ನಾವಿದ್ದೀರಿ, ನಮ್ಮನ್ನು ಬೆಳೆಸೋರು ಬೇಕು, ಬೆಳೆಸೋಂಥ ವಿಷಯಗಳು ಬೇಕು. ಕನ್ನಡ ಮೂವಿ ಯಾವುದೇ ಮೂವಿ ಬರಲಿ, ಯಾವುದೇ ಇಲ್ಲ, ಎಲ್ಲ ಮೂವಿಗಳನ್ನು ನೋಡಿ ಅದಕ್ಕೆಲ್ಲ ನಾವು ಪ್ರೋತ್ಸಾಹನ ಮಾಡಿ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು. ಅದೃಷ್ಟವಾಗಿ ಕರ್ನಾಟಕ ಎಲ್ಲ ನಮ್ಮದಿದೆ. ಬೇರೆ ಮೂವಿ ಎಲ್ಲ ನೋಡ್ತೀರಾ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿದೆ. ನೋಡ್ರಿ, ನಮ್ಮ ಆಲ್ಫಾ ಮೂವಿ ರೈಟ್ರ್ ಇಲ್ಲಿದ್ದಾರೆ, ಕೇಳಿ. ಮೂವಿ ಮಾತ್ರ ಸೂಪರ್ ಆಗಿದೆ. ಅಲ್ಟಿಮೇಟ್ ಸೆಕೆಂಡ್ ಹಾಫ್ ಮಾತ್ರ ಸೂಪರು. ಮೂವಿ ತುಂಬ ಚೆನ್ನಾಗಿದೆ. ವಿರಾಟ್ ಆ್ಯಕ್ಟಿಂಗ್ ಸೂಪರು. ದಿನಕರ್ ಡೈರೆಕ್ಷನ್ ಸೂಪರ್ ಇದೆ. ವಿರಾಟ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿ. ತುಂಬ ಚೆನ್ನಾಗಿದೆ ಸಿನಿಮಾ. ನಮ್ಮ ದಿನಕರ್ ತೂಗುದೀಪ್ ಅವರ ಒಂದು ನಿರ್ದೇಶನ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಆ ಸಸ್ಪೆನ್ಸನ್ನು ಹಾಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ. ಮನರಂಜನೆ ಚೆನ್ನಾಗಿದೆ. ವಿರಾಟ್ ಅವರ ಅತ್ಯಂತ ಅದ್ಭುತವಾದಂಥ ಒಂದು ಅಭಿನಯ ಇದೆ. ಎಲ್ಲೂ ಕೂಡ ಒಳ್ಳೆ ಫೈಟ್ ಇದೆ, ಒಳ್ಳೆ ಇದಿದೆ. ವಿರಾಟ್ ಅವರು ಹೊಸಬ್ರು ಅಥವಾ ಇನ್ನೊಂದು ಏನೋ ಅನ್ಸೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಕುಟುಂಬದವ್ರು ಎಲ್ಲರೂ ಕೂಡ ಬಂದು ನೋಡಬೇಕಾಗಿರ್ತಕ್ಕಂಥ ಒಂದು ಚಿತ್ರ ಅಂತ ನಾನು ಹೇಳ್ತೇನೆ. ತುಂಬ ಚೆನ್ನಾಗಿದೆ. ಸಂಜನಾ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ವಿರಾಟ್ ಡಾನ್ಸ್ ಅಂತೂ ಸೂಪರ್ ಆಗಿದೆ. ಸೊ ಎಲ್ಲ ಓವರ್ ಆಲ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಎಲ್ಲರನ್ನೂ ಕರ್ಕೊಂಬಂದು ಥಿಯೇಟ್ರಲ್ಲೇ ನೋಡಿ. ವಿರಾಟ್ ಡಾನ್ಸ್ ಅಂತೂ ಆಸಮ್. ವಿರಾಟ್ ಸಕ್ಕತ್ತಾಗಿದೆ. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಒಂದು ಒಳ್ಳೆಯ ಪ್ರಯತ್ನ. ಸೆಕೆಂಡ್ ಹಾಫ್ ಅದ್ಭುತವಾಗಿ ಮೂಡಿಬಂದಿದೆ. ಮತ್ತು ಹೀರೋ ಮೊದಲನೇ ಪ್ರಯತ್ನ ಆದ್ರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ರಘು ಮುಖರ್ಜಿಯವರು ಅದ್ಭುತವಾದಂಥ ಕಮ್ಬ್ಯಾಕ್. ಅವ್ರ ಸ್ಟೈಲು ಮತ್ತು ಆ ನಿರ್ದೇಶಕರು ಆ ಪೋರ್ಟ್ರೇಟ್ ಮಾಡಿದಾರಲ್ಲ ಅವ್ರನ್ನ, ಅದು ನಿಜವಾಗ್ಲೂ ಚೆನ್ನಾಗಿದೆ ಸರ್. ಒಂದು ಒಳ್ಳೆಯ ಪ್ರಯತ್ನ. ಕಾರ್ಪೊರೇಟ್ ಕಂಪನಿಗಳು ಹೇಗೆ ಜನರನ್ನ ಮೋಸ ಮಾಡ್ತಿದೆ ಅನ್ನೋದು ಚೆನ್ನಾಗಿ ತೋರಿಸಿದೆ ಸರ್. ಸಿನಿಮಾ ಚೆನ್ನಾಗಿದೆ. ಟ್ರಯಲ್ಸ್ ಇದು ಫ್ಯಾಮಿಲಿ ಓರಿಯೆಂಟೆಡ್ಡು. ಒಬ್ಬ ಅನಾಥ ಮಗು ರಿಚ್ ಆದರೆ ಹೇಗೆ, ಮತ್ತು ಅವ್ನು ಮತ್ತೆ
ಕಂಪ್ನಿಗೋಸ್ಕರ ಏನು ಮಾಡ್ತಾರೆ ಅನ್ನೋದು ಅದ್ಭುತವಾಗಿ ಕತೆ ಬಂದಿದೆ. ಎಲ್ಲರೂ ಕನ್ನಡ ಸಿನಿಮಾ ನೋಡಿ, ಎಲ್ಲ ಚೆನ್ನಾಗಿದೆ. ನಾಯಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಆ್ಯಕ್ಷನ್ಸ್, ಸಾಂಗ್ಸ್ ಚೆನ್ನಾಗಿದೆ. ಆಮೇಲೆ ಓವರಾಲ್ ಮೂವಿ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಓರಿಯೆಂಟೆಡು. ಈಗಿನ ಕಾಲದಲ್ಲಿ ಫ್ಯಾಮಿಲಿ ಓರಿಯೆಂಟೆಡು, ಲೈಕ್ ಫ್ಯಾಮಿಲಿ ಕರ್ಕೊಂಡು ಎಲ್ಲರೂ ಬರ್ಬೋದು, ನೋಡ್ಬೋದು. ಎಲ್ಲನೂ ಚೆನ್ನಾಗಿ ಬಂದಿದೆ. ಫೈಟ್ಸು, ಆಮೇಲೆ ಲಾಸ್ಟಲ್ಲಿ ಏನು ಮೆಸೇಜ್ ಕೊಡಬೇಕು ಅಂದಿದ್ದಾರೆ, ಹೇಗೆ ಲೈಕ್ ಅನಾಥ ಮಗು ಬಂದ್ಬಿಟ್ಟು ಹೇಗೆ ಒಂದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಇಟ್ಸ್ ಅ ಟ್ರೂ ಮೆಸೇಜ್ ವಿಚ್ ಹಸ್ ಕಮ್. ಸೊ ಚೆನ್ನಾಗಿ ಬಂದಿದೆ. ಇಬ್ರದ್ದು ಚೆನ್ನಾಗಿ ಬಂದಿದೆ. ಬ್ಯಾಲೆನ್ಸ್ ವೇ ಅಲ್ಲಿ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.